ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಎ1ನ ಪವಿತ್ರ ಗೌಡ ಜಾಮೀನು ಅರ್ಜಿ ಮತ್ತೆ ವಜಾ ಆಗಿದೆ. ಡಿ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ವಿಚಾರವಾಗಿ ಪ್ರಕರಣದ ಎ1 ಪವಿತ್ರ ಗೌಡ ಜಾಮೀನು ಅರ್ಜಿ ಮತ್ತೆ ಈಗ ವಜಾ ಆಗಿದೆ. ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಜಾಮೀನನ್ನ ಮರುಪರಿಶೀಲನೆ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಪವಿತ್ರ ಗೌಡ ಜಾಮೀನು ಪ್ರಯತ್ನಕ್ಕೆ ಮತ್ತೆ ಹಿನ್ನಡೆಗಳಾಗ್ತಿದೆ. ನೋಡಿ, ಒಂದು ಆರಂಭಿಕವಾಗಿ ಬೇಲ್ಗಳು ಸಿಕ್ಕಿತ್ತು. ನಂತರದಲ್ಲಿ ರಾಜ್ಯ ಪೊಲೀಸ್ ಇಲಾಖೆಯು ಕೂಡ ಸುಪ್ರೀಂ ಕೋರ್ಟ್ ಕದವನ್ನ ತಟ್ಟಿ ಈ ಆರೋಪಿಗಳಿಗೆ ಜಾಮೀನು ಏನು ಸಿಕ್ಕಿದೆ ಇವೆಲ್ಲವನ್ನ ರದ್ದು ಮಾಡಬೇಕನ್ನೋದಾಯ್ತು. ನಂತರ ಪರಿಶೀಲನೆ ಮಾಡಿದಂತ ಸುಪ್ರೀಂ ಕೋರ್ಟ್ ಅದನ್ನ ರದ್ದು ಮಾಡುವಂತ ಕೆಲಸ ಆಯಿತು. ಆ ರದ್ದು ಮಾಡಿರುವಂತ ವಿಚಾರವನ್ನೇ ಪುನರ್ ಪರಿಶೀಲನೆ ಮಾಡಿ ಅನ್ನೋದಾಗಿ ಎ1 ಆರೋಪಿಯಾಗಿರುವಂತ ಪವಿತ್ರ ಗೌಡ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಆದರೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಈ ಜಾಮೀನು ಅರ್ಜಿ ಮತ್ತೆ ಪುನರ್ ಪರಿಶೀಲನೆ ಮಾಡುವಂತ ಕಳಿಸಿದಂತ ಅರ್ಜಿಯನ್ನ ರದ್ದು ಮಾಡಿ ಆದೇಶವನ್ನ ಸುಪ್ರೀಂ ಕೋರ್ಟ್ ಹೊರಡಿಸಿದೆ. ಆ ಮೂಲಕವಾಗಿ ಶತಾಯಗತಾಯವಾಗಿ ಕಾನೂನಾತ್ಮಕವಾಗಿ ಏನೇನು ಅವಕಾಶಗಳಿತ್ತು ಜಾಮೀನಿಗೆ ಅಪೀಲ್ ಆಗುವಂಥದ್ದು ಆ ಪ್ರೊಸೆಸ್ಗಳನ್ನೆಲ್ಲ ಮಾಡ್ತಾನೇ ಇದ್ರು. ಆದರೆ ಸುಪ್ರೀಂ ಕೋರ್ಟ್ ಅದನ್ನ ಪುರಸ್ಕರಿಸಿಲ್ಲ. ಆ ಮೂಲಕವಾಗಿ ಮತ್ತೆ ಪವಿತ್ರ ಗೌಡಗೆ ಹಿನ್ನಡೆಯಾಗಿದೆ. ಮತ್ತೆ ಜೈಲಿನಲ್ಲೇ ದಿನವನ್ನ ಕಳೆಯುವಂತ ಕೆಲಸ ಬಂದಿದೆ. ಮತ್ತೊಂದು ಕಡೆ ಈಗ ಚಾರ್ಜ್ ಫ್ರೇಮ್ ವಿಚಾರವಾಗಿ ಇರಬಹುದು, ಪ್ರಕರಣದ ಮೇಜರ್ ಟ್ರಯಲ್ ಪ್ರೊಸೆಸ್ಗಳು ಕೂಡ ಈಗ ಆರಂಭಿಕ ಹಂತವನ್ನ ಪಡ್ಕೊಳ್ತಾ ಇದೆ.